ನನ್ನ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತಂದರೆ, ಈ ಟಾಕ್ಸಿಕ್ ಸಿನಿಮಾದ ಹಿಡನ್ ಡೀಟೇಲ್ಸು, ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಬಗ್ಗೆ ಮಾತಾಡಬೇಕು. ಏನೆಲ್ಲ ಇದೆ ಗುರು, ಅದ್ರ ಬಗ್ಗೆ ಎಲ್ಲ ಇನ್ನು ಆಡಿಯನ್ಸಿಗೆ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲು ಹೇಳಲೇಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ, ಹೈದರಾಬಾದ್ನ ಇವೆಂಟು ಒಂದು ಹಬ್ಬದಕ್ಕಿಂತ ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ನಾರ್ತಲ್ಲಿ ಓವರ್ ಕ್ರೌಡ್ ಪುಲ್ಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಆದರೆ ನಾನು ಹೋಗೋದಕ್ಕೂ ಮೊದಲೇ ಹೇಳಿದ್ದೆ, ಹೈದರಾಬಾದ್ ಜನ ಅಂದರೆ ತೆಲುಗು ಪೀಪಲ್ಸಿಗೆ ಸಿನಿಮಾ ಅಂದ್ರೇ ಹುಚ್ಚು. ಸೊ ಯಾವ ರೀತಿ ಕ್ರೌಡ್ ಪುಲ್ಲಿಂಗ್ ಮಾಡ್ಬೋದು ಅಂತ ಈ ಥರ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಒಂದು ಹಬ್ಬದ ರೀತಿನೇ ಆಯಿತು. ಈ ರೀತಿನೇ ಅಂತ ಅನ್ಕೊಂಡು ಅಂದರೆ ಒಬ್ಬೊಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ, ನಯನತಾರ ಅವ್ರು ಒಂದು ಇವೆಂಟ್ ಇಲ್ಲಿದ್ದಾರೆ, ಅವ್ರು ಮಾತಾಡ್ತಿರೋ ಯಶ್ ಅವ್ರು ಹಾಗೆ ಹೀಗೆ ಹಾರ್ಡ್ ವರ್ಕಿಂಗ್, ಪ್ರತಿಯೊಬ್ಬರು ಹೇಳೋದು ಕೇಳಿರ್ತೀವಿ ಇದೊಂದು ವರ್ಡನ್ನು, ಹಿ ಈಸ್ ಅ ಹಾರ್ಡ್ ವರ್ಕಿಂಗ್ ಮಾನ್ಸ್ಟರ್ ಅಂತ. ಅದಕ್ಕೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ರೆಡಿಯಾಗಿರೋದು ಕೂಡ ಅವರ ಒಂದು ಪ್ರೊಡಕ್ಷನ್ ಏನಿದೆಯಲ್ಲ, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅಂತ, ಅದು ಸುಮ್ಮನೆ ಆಗಿರುವಂಥದ್ದು ಕೂಡ. ಅವರೊಂದು ಪ್ರೊಡ್ಯೂಸರ್, ಆ್ಯಕ್ಟರ್, ಡೈರೆಕ್ಟರ್, ರೈಟರ್ ಆ್ಯಂಡ್ ಸಿಂಗರ್ ಕೂಡ. ಅಂದರೆ ಆ್ಯಂಡ್ ತಮ್ಮ ಈ ಸಾಂಗ್ ஆடிರೋದು கூட ಅವಡೇನೆ ಆಗಿರುವಂಥದ್ದು. ஸோ ஹீஸ் எவ்ரிதிங். அண்ட் ஒர்க் வந்து எப்படி செய்யறாருன்னா, அப்படியெல்லாம் பார்த்து நம்மளே பயந்துருவோம். நிஜமாவே பயம் வந்துருவோங்க. இது நான் சும்மா சொல்ல, பயந்துருவோம். நான் இதெல்லாம் ஷூட்டிಂಗ್ ಅಂತ ಹೇಳ್ಬೋದು. ಎಲ್ಲರೂ ಯಶ್ ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಒಂದು ವಿಡಿಯೋ ಕೂಡ ಹಾಕ್ತಾರೆ, ನೀವು ನೋಡ್ಕೊ ಬನ್ನಿ ಅಂತ. यश मैन, आई मीन व्हाट अ लेजेंड. मेरे स्कूल में, कॉलेज में सब मुझे हीरो ही बुलाते, टीचर सब. तो मैं तो मान गया कि मैं पैदाइशी हीरो. ಗ್ಲೋಬಲ್ ಸ್ಟಾರ್ ಯಾವಾಗ್ಲೂ ನಂಬರ್ 1 ಆಗು ಅಂತ ನೋಡು. ನಂಬರ್ 1, the sensation of South Indian cinema. What Yash did in Kannada industry is remarkable. I think it's Rocky Bhai. Rocky Bhai is a legend. यश भी जल्दी पिक्चर करे बेंगलुरु से यार. Known Yash for some time now. I've been a big fan of his work. ಯಶ್ ಅವರು ಯಾವಾಗ ಜಯಣ್ಣ ಭೋಗಣ್ಣ ಅವರು ಕರ್ನಾಟಕದಲ್ಲಿ ಬೆಳೆಸಬೇಕು ಅಂತ ಅಂದ್ಕೊಂಡಾಗಲೂ ಕೂಡ, ಬೆಳ್ಳಿತೆರೆಗೆ ಬರ್ತಾ ಇದ್ದಾಗಲೂ ಕೂಡ, ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾಗಲೂ ಕೂಡ, ಇವರಿಗೆ ತೆಲುಗು ಸ್ಟೇಟ್ಸಿಂದನೇ ಜಾಸ್ತಿ ಕಾಲ್ ಬಂದಿರುವಂಥದ್ದು, ತೆಲುಗು ಅವರ ಪ್ರೊಡ್ಯೂಸರ್ಸಿಂದನೇ ಜಾಸ್ತಿ ಕಾಲ್ ಬಂದಿರುವಂಥದ್ದು, ಡೈರೆಕ್ಟರ್ಸಿಂದ ಜಾಸ್ತಿ ಕಾಲ್ ಬಂದಿರುವಂಥದ್ದು. ಸೊ ಈ ಸಿಂಬಲ್ ಅವರ ಮಾಫಿಯಾಗೋಸ್ಕರ, ಅಥವಾ ಮೇನ್ಲಿ ಈ ಮಾಫಿಯಾ ಅಲ್ದಲೇ, ಈ ಅಪ್ಪ ಮಗನ ಜಗಳ ಅಲ್ದಲೇ, ರೂಮಿ ಟಿಕೆಟ್ ವಾಟ್ ಎವರ್ ದ ರಾಯ ಜೊತೆ ಫೈಟ್ ಇರೋವಂಥದ್ದು ಅಲ್ದಲೇ ಏನೋ ಒಂದು ಹಿಡನ್ ಸ್ಟೋರಿ ಈ ಒಂದು ಟ್ಯಾಟುವಲ್ಲಿ ಅಡಗಿದೆ. ಇಲ್ಲ ಅಂತಂದರೆ ಇಷ್ಟೊಂದು ಇಂಡೈರೆಕ್ಟಾಗಿ ಇಷ್ಟೊಂದು ರೀತಿ ತೋರಿಸೋ ಅಂಥ ಅವಶ್ಯಕತೆ ಅವ್ರಿಗೆ ಇರ್ತಿರ್ಲಿಲ್ಲ. ಆದರೆ ಏನಾದರೂ ಆದರೆ ತುಂಬ ಸ್ವಲ್ಪ ಡಿಸಪಾಯಿಂಟ್ ಆಗ್ತೀನಿ ನಾನು. ಅಯ್ಯೋ, ಇದ್ರ ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಸಿನಿಮಾದ ಬಗ್ಗೆ ಇದರಲ್ಲಿ ಒಂದು ಇಂಪಾರ್ಟೆನ್ಸೇ ಇಲ್ಲವಲ್ಲ ಅಂತ ಅನಿಸುತ್ತೆ. ಅದು ನನಗೆ ಫೀಲ್ ಆಗೇ ಆಗುತ್ತೆ ಅಂತ. ಆದರೆ ಈ ಸಿನಿಮಾದಲ್ಲಿ ಮೇಯ್ನ್ಲಿ ಇರೋವಂಥದ್ದು ವಿಮೆನ್ಸ್ನ, ಫೆಮಿನಿಸಮ್ನ, ಆಸ್ ಎ ಫೀಮೇಲ್ ಕ್ಯಾರೆಕ್ಟರ್ ಆಗಿರೋವಂಥ, ಫೀಮೇಲ್ ಡೈರೆಕ್ಟರ್ ಆಗಿರೋವಂಥ ಈ ಒಂದು ಸಿನಿಮಾದಲ್ಲಿ ಫೆಮಿನಿಸಮ್ನ ತೋರಿಸೋ ರೀತಿಯೇ ಬೇರೆ ಆಗಿರೋವಂಥದ್ದು, ಫೀಮೇಲ್ನ ಪವರ್ಸ್ನ ತೋರಿಸೋ ರೀತಿಯೇ ಬೇರೆ ಆಗಿರೋವಂಥದ್ದು, ಯಾವ ರೀತಿ ಕೆಪಬಲ್ ಇದ್ದಾರೆ ಅಂತ ತೋರಿಸೋಕೊಟ್ಟಿರೋವಂಥದ್ದು. ದ ವೇ ಹಿ ಸಪೋರ್ಟ್ಸ್ ವಿಮೆನ್ ಈಸ್ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು ಅದನ್ನು. ಆ್ಯಂಡ್ ಅವರ ರಿಲೀಸ್ ಡೇಟ್ ನೋಡಿ, 26/8/2026, ಅಂದರೆ 26 2 + 6 8. ಸೊ 8 ನಂಬರ್ ಮೇಲೆ ಇವರಿಗಿರುವಂಥದ್ದು ರಿಲೀಸ್ ಡೇಟ್ ಆಗಲಿ, ಟ್ರೈಲರ್ ಲಾಂಚ್ ಡೇಟ್ ಆಗಲಿ, ನೀವು ಇದೆಲ್ಲ ಯೋಚನೆ ಮಾಡಿ, ಸುಮ್ಮನೆ ಆಗ್ತಿರುವಂಥದ್ದಲ್ಲ. ಸೊ ಇದರಲ್ಲೂ ಕೂಡ ಎವ್ರಿಥಿಂಗ್ ಹ್ಯಾಸ್ ಎ ಹಿಡನ್ ಡೀಟೇಲ್ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ಬಿಟ್ಟು ಕಿಕ್ ಮೂವಿನ ಮೆನ್ಷನ್ ಮಾಡಿರೋವಂಥದ್ದು. ಬೇರೆಲ್ಲ ಸಿನಿಮಾನ ಮೆನ್ಷನ್ ಮಾಡ್ತಾರೆ, ಬಾಹುಬಲಿ, ಪುಷ್ಪ ಎಲ್ಲ ಮೆನ್ಷನ್ ಮಾಡ್ತಾರೆ. ಕಿಕ್ ಮೂವಿನ ಮೆನ್ಷನ್ ಮಾಡೋದು ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ಯಾಕೆಂದು ಗೊತ್ತಾ, ರವಿತೇಜ ಅವರು ಒಂದು ಇವ್ರನ್ನ ಲಾಟ್ರಿ ಸ್ಟಾರ್ ಅಂತ ಹೇಳಿರ್ತಾರೆ. ಅದನ್ನು ಇವರಿಗೆ ಚೂರು ಕೂಡ ಮನಸ್ಸಲ್ಲಿ ಹಿಡ್ಕೊಳ್ದಲೇನೆ ರವಿತೇಜ ಅವರ ಸಿನಿಮಾನ ಎತ್ತೆ ಹಿಡ್ದು ಹೇಳಿದ್ದಾರೆ. ಕಿಕ್ ಸಿನಿಮಾ ನನಗೆ ಇಷ್ಟ ಆಯ್ತು, ನೆನೆಸ್ಕೊಂಡು ಹೇಳ್ತೇನೆ, ನನಗೆ ಕಿಕ್ ಸಿನಿಮಾ ತೆಲುಗು ಸ್ಟೇಟ್ಸಲ್ಲಿ ಆ ಸಿನಿಮಾ ಆವಾಗ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇದಿಷ್ಟು ನನಗೆ ಓವರ್ ಆಲ್ ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕಿದ್ದು. ನಿಮಗೇನಾದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಶೋ ನೀವು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.